ಇವತ್ತು ಗೋಕಾಕ್ ನಗರದಲ್ಲಿ ಇಡೀ ಒಂದು ಗೋಕಾಕ್ ಕ್ಷೇತ್ರದ ಎಲ್ಲ ಪ್ರಮುಖ ಕಾರ್ಯಕರ್ತರ ಅಭಿಮಾನಿಗಳ ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಕೂಡ್ಕೊಂಡು ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಏನೊಂದು ಅಭೂತಪೂರ್ವವಾದಂತಹ ಜಯ ಸಿಕ್ಕಿದೆ. ಈ ಒಂದು ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಆಯ್ಕೆ ಆಗಿದ್ದಿಲ್ಲ. ಆ ಹಿನ್ನೆಲೆಯಲ್ಲಿ ಅಭಿನಂದನೆಯ ಕಾರ್ಯಕ್ರಮ ತಾವೆಲ್ಲ ಇಟ್ಟಿದ್ದೀರಿ. ನಾನು ಎಲ್ಲರಿಗೂ ಒಂದು ಮಾತು ಹೇಳ್ತಿದ್ದೆ, ಜಿಲ್ಲಾಧ್ಯಕ್ಷರು ಹೇಳಿದ್ದೀನಿ, ಅದು ಜಗದೀಶ್ ಶೆಟ್ಟರಿಗೆ ಸನ್ಮಾನ ಬೇಕಾಗಿಲ್ಲ, ಅದು ಸನ್ಮಾನ ಆಗೋದು ಕಾರ್ಯಕರ್ತರಿಗೆ, ಜನರಿಗೆ. ಮತ್ತೆ ಇಲ್ಲಿ ಗೋಕಾಕ್ ಬಂದರೆ ರಮೇಶ್ ಜಾರಕಿಹೊಳಿಗೆ ಸನ್ಮಾನ ಮಾಡಬೇಕು. ಯಾಕಂದ್ರೆ ಆ ರೀತಿ ಅಭೂತಪೂರ್ವವಾದಂಥ ಈ ಒಂದು ವಿಜಯ ಇದಲ್ಲ, ಬಹುಶಃ ಇಡೀ ರಾಜ್ಯ ನೋಡಾಕತ್ತಿತ್ತು ಬೆಳಗಾವಿದಾಗ ಏನಾಗತ್ತೆ ಅಂತ. ಎಲ್ಲರೂ ಫೋನ್ ಮಾಡೋರೆ, ಏನಾಗತ್ತೆ ಅಂತ ಪರಸ್ಪರ ಚರ್ಚೆ, ಪರಸ್ಪರವಾದಂಥದ್ದು ಒಂದು ವಾದ ಚಾಲು ಆಗಿತ್ತು. ಮತ್ತು ಕಾಂಗ್ರೆಸ್ ಅವರು ಚಾಲೆಂಜ್ ಮಾಡಿದ್ರು, ಎಲ್ಲೇ ಏನಾಗಲಿ ಗೋಕಾಕ್ ಅರಬಾದಾಗ ನಾನು ನೀರು ತಗೋತೀನಿ ಅಂತಿದ್ರು. ಅದಕ್ಕೆ ತಕ್ಕದಾದಂಥ ಉತ್ತರ ಕೊಟ್ಟು ಜನರು ಇಡೀ ಕ್ಷೇತ್ರದಲ್ಲಿ ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನರ ಒಂದು ವೈಶಿಷ್ಟ್ಯ. ನಾ ಮೊದಲಿಂದ ಇಲೆಕ್ಷನ್ ಕ್ಯಾಂಡಿಡೇಟ್ ಆದ್ಮೇಲೆ ಮೊದಲಿಂದ ಹೇಳ್ತಾ ಇದ್ದೆ, ನೋಡ್ರಿ ಇಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನ ಜಾತಿ ಮತ ಪಂಥ ಯಾವುದೂ ನೋಡುವುದಿಲ್ಲ. ರಾಷ್ಟ್ರೀಯತೆ ದೇಶದ ನಾಯಕತ್ವ ಯಾರಿಗಿರಬೇಕು, ಈ ದೇಶದ ಮುಂದಿನ ಪ್ರಧಾನಮಂತ್ರಿ ಯಾರ, ದೇಶದ ಭವಿಷ್ಯ ಸುರಕ್ಷಿತವಾಗಿರ್ತದೆ, ಇದನ್ನ ನೋಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನ ವೋಟ್ ಹಾಕ್ತಾರೆ ಹೊರತು ಹಣ ಅಧಿಕಾರಕ್ಕೆ ವೋಟ್ ಹಾಕುವುದಿಲ್ಲ ಅಂತ ಹೇಳಿದ್ರೆ. ಹಣದ ಬಲ ಬಹಳ ತೋರಿಸಿದ್ರು, ನಿಮ್ಗೆಲ್ಲ ಗೊತ್ತಿದೆ, ಹಣದ ಬಲ ಬಹಳ ತೋರಿಸಿದ್ರು. ಇಲ್ಲಿ ಗೋಕಾಕ ಬಂದಾಗ ನೀವು ಬಿಡ್ಲಿಲ್ಲ, ಏನ್ ಮಾಡಿದ್ರು ಮಾಡಿ ಕಳಿಸಿದ್ರಿ ನೀವು. ಹೀಗಾಗಿ ಹಣದ ಬಲ ಬಹಳ ತೋರ್ಸಾಕ್ ಹೋದ್ರು. ಆದ್ರೆ ಹಣದ ಬಲದಿಂದ ಚುನಾವಣೆ ಗೆಲ್ಲಿಕ್ಕೆ ಆಗುವುದಿಲ್ಲ. ಇವತ್ತು ಪ್ರಾಮಾಣಿಕತೆಗೆ ಮತ್ತು ಪ್ರಜಾತಂತ್ರದ ವ್ಯವಸ್ಥೆಗೆ ಪ್ರೀತಿ ವಿಶ್ವಾಸಗಳಿದ್ದಂಥ ವ್ಯಕ್ತಿಗಳಿಗೆ, ಪಕ್ಷಕ್ಕೆ ನಾವು ಮನ್ನಣೆ ಕೊಡ್ತೇವೆ ಅಂತ ಹೇಳಿ ಅದನ್ನು ಧಿಕ್ಕಾರ ಮಾಡಿ ಇವತ್ತು ಜನತೆ ತೀರ್ಮಾನ ಕೊಟ್ಟಿದ್ದಾರೆ. ಬೆಳಗಾವಿ ಜನತೆ ಅದಕ್ಕೆ ತಕ್ಕದಾದಂಥ ಉತ್ತರ ಕೊಟ್ಟಿದ್ದಾರೆ. ಹೀಗಾಗಿ ಇದು ಜನತೆಯ ವಿಜಯ, ಇದು ಕಾರ್ಯಕರ್ತರ ವಿಜಯ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೆಲ್ಲ ಮುಖಂಡರು, ಅದರಲ್ಲಿ ಇಲ್ಲಿ ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಸಾವುಕಾರರು ಗಟ್ಟಿಯಾಗಿ ನಿಂತರವರು. ನಾ ಯಾವಾಗ ಈ ಮಾರ್ಚ್ 27 ಬಂದೆ, ಅಲ್ಲಿಂದ ಚುನಾವಣೆ ಮುಗಿಯುವವರೆಗೂ ಗಟ್ಟಿಯಾಗಿ ನಿಂತು ಈ ಚುನಾವಣೆಯನ್ನು ಗೆಲ್ಲೇಬೇಕಂತ ಹಠ ಹಿಡಿದು, ಬರೇ ತಮ್ಮ ಗೋಕಾಕ್ ಕ್ಷೇತ್ರ ಅಲ್ಲ, ಅವರು ಇಡೀ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಎಲ್ಲ ಕಡೆ ಹೋಗಿ ಬಂದ್ರು. ಎಲ್ಲರ ಸಮಸ್ಯೆ ಆಗಿದ್ರೆ, ಮತ್ತೊಂದಾಗಿದ್ರೆ, ಏನೋ ತೊಂದರೆ ಆಗಿದ್ರೆ ತಾವೇ ಸ್ವತಃ ಹೋಗಿ ಅಲ್ಲಿ ನಿಂತು ಅದಕ್ಕೆ ಪರಿಹಾರ ಕೊಡುವಂತ ಕೆಲಸ ಮಾಡಿ ಇವತ್ತು ಇಡೀ ಬೆಳಗಾವಿ ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಲಲಿಕ್ಕೆ ಅವರೊಂದು ದೊಡ್ಡ ಶಕ್ತಿ ಆಗಿದೆ. ಆ ರೀತಿ ನಾಯಕತ್ವ ಇದ್ದಾಗ ಈ ರೀತಿ ಚುನಾವಣೆ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಅದನ್ನು ತೋರಿಸ್ಕೊಟ್ಟಂಥವ್ರು ರಮೇಶ್ ಜಾರಕಿಹೊಳಿ ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಒಂದು ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡುವಂಥ ಕೆಲಸ. ಕೆಲವರು ಅಂತಿದ್ರಿ ಒಂದು 5-10 ಸಾವಿರ ಬರ್ಬೋದು ಅಂತಂದ್ರೆ, ನಾ ಹೇಳಿದ 5 ಸಾವಿರ ಆದ್ರೆ ಬರಕ್ ಸಾಧ್ಯನೇ ಇಲ್ಲ ಅಂತ ಹೇಳಿದಿನ. ಬಂದ್ರೆ ಲಕ್ಷಗಟ್ಟಲೆ ಮತಗಳು ಬಂದ್ರೆ ಬರ್ಬೇಕದು. 5 ಸಾವಿರ ಅಂದ್ರೆ ಅದು ಅದು ಇಲೆಕ್ಷನ್ ಅಲ್ಲ. ಅದಕ್ಕಾಗಿ ಇವತ್ತು ಜನ ತೀರ್ಮಾನ ಮಾಡಿದ್ರು 1,80,000 ಮತಗಳ ಅಂತರಿಂದ ಗೆಲ್ಲುವುದಕ್ಕೆ ಇವತ್ತು ಜನರ ಪ್ರೀತಿ ವಿಶ್ವಾಸ ಕಾರಣ ಅನ್ನುವಂಥ ಮಾತಾಡ. ಅದಕ್ಕಾಗಿ ಶ್ರಮಿಸಿದಂಥ ಎಲ್ಲರಿಗೂ ಸಹಿತ ನಾನು ಹಾರ್ದಿಕವಾದಂಥ ಅಭಿನಂದನೆಗಳನ್ನು, ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ರಮೇಶ್ ಜಾರಕಿಹೊಳಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ, ಅಭಿಮಾನಿ ಬಂಧುಗಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಅದಕ್ಕೆ ನಾನು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಈ ಒಂದು ಸಲ ಒಂದು ರೌಂಡ್ ಎಲ್ಲ ಕಡೆ ಹೋಗಿ ಬರೋದೀಗ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಸನ್ಮಾನ ಕಾರ್ಯಕ್ರಮ ಮಾಡ್ತಿರೋ, ಅಭಿನಂದನೆ ಮಾಡ್ತಿರೋ ಒಂದು ನಿಮಗೆ ಬಿಟ್ಟಿದ್ದು. ಇನ್ನು ಮುಂದೆ ಯಾವುದೋ ಅಭಿನಂದನೆ ಸನ್ಮಾನ ಇಲ್ಲ. ಇನ್ನು ಮುಂದೆ ಬರೀ ಓಡಾಟ, ಜನರ ಸಮಸ್ಯೆ, ಕಾರ್ಯಕರ್ತರ ಸಮಸ್ಯೆ ಇದನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಹುಡುಕುವಂಥ ಕೆಲಸ ಇನ್ಮೇಲೆ. ಇನ್ಯಾವುದು ಸನ್ಮಾನ ಅಭಿನಂದನೆ ಇಲ್ಲ. ಮತ್ತು ಒಂದು ಸನ್ಮಾನ ಅಭಿನಂದನೆ ಅನ್ನುವಂಥದ್ದು ಅವಶ್ಯಕತೆಯೇ ಇಲ್ಲ. ಯಾಕಂದರೆ ನಮ್ಮನ್ನು ಚುನಾವಣೆಗೆ ನಿಲ್ಲಿಸಿ, ಪ್ರೀತಿ ವಿಶ್ವಾಸ ತೋರಿಸಿ, ನಿಮ್ಮ ಶಕ್ತಿಯನ್ನು ಗಟ್ಟಿಗೆ ಹಚ್ಚಿ
ಏನೊಂದು ದೊಡ್ಡ ಅಂತರಿಂದ ಗೆಲ್ಲಿಸ್ಕೊಡ್ತೀವಿ, ಅದೇ ದೊಡ್ಡ ಸನ್ಮಾನ, ಅದೇ ದೊಡ್ಡ ಅಭಿಮಾನ. ಹೀಗಾಗಿ ಇನ್ನು ಮುಂದೆ ಜನಪ್ರತಿಯಾಗಿ ಕೆಲಸ ಮಾಡ್ಲಿಕ್ಕೆ ಚಾಲು ಮಾಡ್ಬೇಕು. ನಾವು ಬರೀ ಸನ್ಮಾನ ಅಭಿನಂದನೆಯಿಂದ ನಡೆಯುವುದಿಲ್ಲ. ಇವತ್ತು ಜನರ ಆಶೋತ್ತರಗಳಿಗೆ ಇವತ್ತು ಸೇವಕನಾಗಿ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ. ಯಾವ ರೀತಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ, 3ನೇ ಬಾರಿ ಆಗ್ಬೇಕಂತೇಳಿ ದೇಶದ ಜನ ಪಣ ತೊಟ್ಟರು. ಆ ಹಿನ್ನೆಲೆಯಲ್ಲಿ ಇಡೀ 140 ಕೋಟಿ ಜನರ ಆಶಯದಂತೆ ನರೇಂದ್ರ ಮೋದಿಯವರು ನೇತೃತ್ವದ NDA 295 ಸ್ಥಾನಗಳನ್ನು ಪಡ್ಕೊಂಡು ಇವತ್ತು ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದರು. 10 ವರ್ಷ ಯಶಸ್ವಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಹಿಂದೆ 4 ಬಾರಿ ಗುಜರಾತದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಅವರು ಈಗಾಗಲೇ ಕೆಲಸ ಚಾಲೂ ಮಾಡಿಬಿಟ್ರು. ಅವರು ಮೊದಲೇ ಹೇಳ್ತಿದ್ರು, ಅವರು ಇನ್ನೂ ಎಲೆಕ್ಷನ್ ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಮುಂದಿನ ಪ್ಲಾನ್ ಆಫ್ ಆಕ್ಷನ್, ಮುಂದೆ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು, ಸರ್ಕಾರ ಹೆಂಗೆ ನಡಿಬೇಕು, ಅದು ಈಗಾಗಲೇ ಚಾಲನೆ ಕೊಟ್ಟು ಬಿಟ್ಟಿದ್ದಾರೆ ಅವರು. ಹೀಗಾಗಿ ನಿರಂತರವಾಗಿ 24x7 ಕೆಲಸ ಮಾಡುವಂಥ ವ್ಯಕ್ತಿ ನರೇಂದ್ರ ಮೋದಿ. ಅವರ ನಾಯಕತ್ವದಲ್ಲಿ ದೇಶ ಸುರಕ್ಷವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಒಂದು ಬಲವಾದಂಥ ಗೌರವ, ಒಂದು ಹೆಚ್ಚಿನ ರೀತಿಯಂಥ ಬೆಂಬಲ ಇಡೀ ಜಗತ್ತಿನಲ್ಲಿ ಇವತ್ತು ಭಾರತ ಸಿಗ್ತದೆ. ಅದಕ್ಕೆ ಮೂಲ ಕಾರಣ ನರೇಂದ್ರ ಮೋದಿಯವರ ನಾಯಕತ್ವ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇತ್ತೀಚೆಗೆ ಅವರು ಇಟ್ಲಿಗೆ ಹೋಗಿದ್ರು. ಇಟ್ಲಿಯಲ್ಲಿ ಜಗತ್ತಿನ ಬೇರೆ ಬೇರೆ ದೇಶದ ಎಲ್ಲ ನಾಯಕರು ಬಂದು ಭೇಟಿಯಾದರು ನರೇಂದ್ರ ಮೋದಿಯವರಿಗೆ. ಬೇರೆ ಸಂದರ್ಭದಲ್ಲಿ ಅಂದರೆ ಪ್ರೈಮ್ ಮಿನಿಸ್ಟರ್ ಎಲ್ಲಿ ಒಂದು ಮೂಲೆಯಾಗಿ ಕುಂದಿರ್ತಿದ್ರು, ಯಾರು ಭೇಟಿಯಾಗಿ ಬರ್ತಾ ಇಲ್ಲ, ಇವರ ಯಾರಿಗಾರು ಭೇಟಿ ಆಗ್ಬೇಕಾಯ್ತು. ಆದರೆ ನರೇಂದ್ರ ಮೋದಿಯವರು ಇದ್ದಲ್ಲಿಗೆ ಆ ಶೃಂಗಸಭೆಯಲ್ಲಿ ಇಟ್ಲಿ ಎಲ್ಲರೂ ಬಂದು ಭೇಟಿಯಾಗುವಂಥ ಕೆಲಸವನ್ನು ಮಾಡಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಜಗತ್ತು ಹೆಚ್ಚಿನ ಮನ್ನಣೆ ಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳಿದೆ. ಇದನ್ನು ಸಹಿಸಿಕೊಳ್ಳಿಕ್ಕೆ ಕಾಂಗ್ರೆಸ್ ಅವರು ಆಗ್ತಾ ಇಲ್ಲ. ಈ ಜಯ ಹೇಳ್ತಿದ್ರು ಸಿದ್ದರಾಮಯ್ಯವರು, DK ಶಿವಕುಮಾರ್ ಹೇಳ್ತಿದ್ರು, ಯಾವಾಗಲೂ 18-20 ಸೀಟ್ ಬರ್ತಾವ ಅಂತ ಹೇಳ್ತಿದ್ರು. 18-20 ಸೀಟ್ ಕಾಂಗ್ರೆಸ್ ಬರಲಿಲ್ಲ. ಈ ಕಾಂಗ್ರೆಸ್ಸಿನ ಶಾಸಕರು ಚಾಲು ಮಾಡ್ಯಾರ. ಈ ಗ್ಯಾರಂಟಿ ಯೋಜನೆ ನಾವು ಅನುಷ್ಠಾನ ಮಾಡಿದ್ವಿ, ಜನ ಓಟ್ ಹಾಕ್ಲಿಲ್ಲರಿ ಅಂತ. ಆ ಗ್ಯಾರಂಟಿ ಮೇಲೆ ಜನ ಓಟ್ ಹಾಕೋದಿಲ್ರಿ. ಮೊನ್ನೆ ಅಸೆಂಬ್ಲಿ ಇಲೆಕ್ಷನ್ ಗ್ಯಾರಂಟಿ ಮೇಲೆ ಬಂದೀವಿ ಅಂತ ತಿಳ್ಕೊಂಡ ಭ್ರಮೆ ಒಳಗಿದ್ದಾರೆ ಅವರು. ಅದರಿಂದ ಬಂದಿಲ್ಲ, ಅವು ಇನ್ನೂ ಅನುಷ್ಠಾನ ಆಗಿದ್ದಿಲ್ಲ. ಈಗ ಅನುಷ್ಠಾನ ಆದ್ಮೇಲೂ ಜನ ಓಟ್ ಹಾಕಿಲ್ಲ, BJP ಓಟ್ ಹಾಕ್ಯಾರ ಅಂದ್ರೆ ನೀವು ಅರ್ಥ ಮಾಡ್ಕೊಡಿ. ಈ ರೀತಿ ರಾಜಕಾರಣ ಮಾಡುವಂಥದ್ದು ಜನರಿಗೆ ಒಂದು ಕಾಯಂ ಆದಂಥ ಒಂದು ಜೀವನ ಆಧಾರ ಕೊಡುವಂಥ ಕೆಲಸ ನೀವು ಮಾಡಬೇಕು. ಅದನ್ನು ಮಾಡಬೇಕು. ಫ್ರೀ ಇದೊಂದು 4 ತಿಂಗಳು ಮಾಡಿರಿ, 8 ತಿಂಗಳು ಮಾಡಿರಿ, 1 ವರ್ಷ ಮಾಡಿರಿ. ಈ ಕಾಂಗ್ರೆಸ್ ಶಾಸಕರು ಟೀಕಾ ಮಾಡಕ್ಕೆ ಚಾಲು ಮಾಡ್ಯಾರ. ಗ್ಯಾರಂಟಿಯಿಂದ ಓಟ್ ಬರ್ಲಿಲ್ರಿ ನಮಗೆ, ನಮ್ಮ ಅಭಿವೃದ್ಧಿಗೆ ಯಾವುದೋ ಹಣನ ಇಲ್ರಿ, ಕೆಲಸನ ಆಗ್ತಾ ಇಲ್ಲ ಯಾವುದು ಅಂತೇಳಿ ಕಾಂಗ್ರೆಸ್ಸಿನ ಶಾಸಕರು ಬಂಡಾಯ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ಕಾಂಗ್ರೆಸ್ಸಿನ ಶಾಸಕರ ಒತ್ತಡಕ್ಕೆ ಮಾಡೋದು ಎಲ್ಲಿ ಸಿದ್ದರಾಮಯ್ಯನವರು ಆದಷ್ಟು ಬೇಗ, ಎಷ್ಟು ಬೇಗ ಅಷ್ಟು ಈ ಗ್ಯಾರಂಟಿ ಯೋಜನೆಯನ್ನು ಹಿಂತಕೊಂತಾರೋ ಗೊತ್ತಿಲ್ಲ. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲದಿದ್ರೆ ಕಾಂಗ್ರೆಸ್ಸಿನ ಶಾಸಕರೇ ಬಂಡಾಯ ಎದ್ದು ಸರ್ಕಾರಕ್ಕೆ ಏನಾಗ್ತದೆ ಗೊತ್ತಿಲ್ಲ, ಯಾವ ಹಂತದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಅದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕಾಗಿ ಈ ತಾತ್ಕಾಲಿಕ ಲಾಭ ಕೊಡುವಂಥ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯನಂತವ್ರು ಬಿಡಬೇಕು. ಜನರಿಗೆ ನಿರಂತರ ಜೀವನ ನಡೆಸಲಿಕ್ಕೆ ಏನೋ ಆಧಾರ ಕೊಡಬೇಕು, ಉದ್ಯೋಗ ಅವಕಾಶ ಕೊಡಬೇಕು, ರೈತರಿಗೆ ಏನೊಂದು ಹೆಚ್ಚಿನ ರೀತಿಯಂತ ಒಕ್ಕಲ್ತನ ಮಾಡಲಿಕ್ಕೆ ನೆರವು ಕೊಡಬೇಕು, ನೀರಾವರಿ ಯೋಜನೆ ಜಾರಿ ಮಾಡುವಂಥ ಕೆಲಸ ಮಾಡಬೇಕು. ಅದಕ್ಕೆ ಆದ್ಯತೆ ಕೊಡ್ರಿ. ಅದು ಬಿಟ್ಟು ಇಂಥವು ಮಾಡಿದ್ರೆ ಇದು ತಾತ್ಕಾಲಿಕ, ಇದರಿಂದ ಏನೋ ಆಗುವುದಿಲ್ಲ ಜನರಿಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಅದರ ಪರಿಣಾಮ ಇವತ್ತು ಜನ ಇವತ್ತು ಕರ್ನಾಟಕದಲ್ಲಿ ಉತ್ತರ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಹೀಗಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಭ್ರಷ್ಟಾಚಾರ ಮಿತಿ ಮೀರಿದೆ ನೋಡ್ರಿ. ಈ ಒಂದು ಗ್ಯಾರಂಟಿ ಹಣಕ್ಕೆ ಹಣ ಒದಗಿಸಲಾರದೇ ಖಜಾನೆ ಖಾಲಿಯಾಗಿದ್ದರಿಂದ ಇವತ್ತೇನು ಮಾಡಿದ್ರು ಸಿದ್ದರಾಮಯ್ಯನವರು, 2 ದಿವಸದಿಂದ ಪೆಟ್ರೋಲ್ ದರ ಮತ್ತು ಡೀಸೆಲ್ ದರ ಏರಿಸಿಬಿಟ್ರು. ಸಿಕ್ಕಾಪಟ್ಟೆ ಸಡನ್ ಆಗಿ ಆರ್ಡರ್ ಮಾಡಿದ್ರು, ಇವತ್ತಿನಿಂದ ಜಾರಿನ ಅಂತ. ಅಂದ್ರೆ ಬಡ ಜನರ, ಮಧ್ಯಮ ವರ್ಗದ ಜನರ ಜೇಬಾಗೆ ಕತ್ತರಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಇದರ ಸಲುವಾಗಿ ಆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡ್ಲಿಕ್ಕೆ ಒಂದ್ ಕಡೆ ಕೊಡೋದು, ಮತ್ತೊಂದು ಕಡೆ ಜಕ್ಕೊಳ್ಳೋದು. ಇದರಿಂದ ಜನ ರೋಚಕ್ಕೆ ಹೋಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ, ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಮಾಡ್ತಾ ಇದ್ದೇವೆ. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಈ ರೀತಿಯಾದಂಥ ಒಂದು ಬೆಲೆ ಏರಿಕೆ ಅದರಿಂದ ರಾಜ್ಯದಲ್ಲಿ ಅರಾಜಕತೆ ಆಗ್ತದೆ. ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದ ಜನರಿಗೆ, ಬಡವರಿಗೆ
ಬಹಳ ತೊಂದರೆ ಆಗ್ತದೆ. ತಕ್ಷಣ ಇದನ್ನ ವಾಪಸ್ ತಗೊಳ್ಳಿ ಅನ್ನುವಂಥ ಒತ್ತಾಯವನ್ನು ನಾನು ಸಿದ್ದರಾಮಯ್ಯವರು ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಇದರ ಜೊತೆಗೆ ಇವತ್ತು ನಮ್ಮ ಜ್ವಲಂತ ಸಮಸ್ಯೆಗಳಿದ್ದು ಅದಕ್ಕೆ ಪರಿಹಾರ ಹುಡುಕೋ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡೋದು. ಇವತ್ತು ಗೋಕಾಕ್ ಕ್ಷೇತ್ರ ಬಹಳ ಒಂದು ಸುಂದರ ಕ್ಷೇತ್ರ ಇದು. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಾನು ಹಿಂದೆ ಇಲೆಕ್ಷನ್ದಲ್ಲಿ ಓಡಾಡಿದ್ದೀನಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಓಡಾಟ ಮಾಡಿದ ಮೇಲೆ ಇಡೀ ಒಂದು ಕ್ಷೇತ್ರದಲ್ಲಿ ಉತ್ತಮವಾದಂಥ ರಸ್ತೆಗಳಿದ್ದಾವೆ, ಮೂಲಭೂತ ಸೌಕರ್ಯ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜನರಿಗೆ ಏನೋ ಒಂದು ನೆಮ್ಮದಿಯಿಂದ ಇರ್ಲಿಕ್ಕೆ ಏನು ಅವಕಾಶ ಇರಬೇಕು ಆ ಕೆಲಸವನ್ನು ಇವತ್ತು ಯಾರಾದರೂ ಮಾಡಿದರೆ ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಬೆಳೆದಿದೆ. ಅದಕ್ಕಾಗಿ ಇವತ್ತು ಒಬ್ಬ ಲೋಕಸಭಾ ಸದಸ್ಯನಾಗಿ ಈ ಕ್ಷೇತ್ರಕ್ಕೆ ನೀವೇನೋ ನಾವು ಸಲಹೆ ಸೂಚನೆ ಕೊಡ್ತೀರಿ. ಒಂದು ನಾನು ಹೇಳಿದೆ, ಇದೊಂದು ಪ್ರವಾಸಿ ಕೇಂದ್ರವನ್ನು ಮಾಡಲಿಕ್ಕೆ ಸಾಧ್ಯ. ಗೋಕಾಕ್ ಫಾಲ್ಸ್ ಇನ್ನೂ ಸುಂದರವಾದಂಥ ಪ್ರವಾಸಿ ತಾಣ ಮಾಡಲಿಕ್ಕೆ ಸಾಧ್ಯತೆ. ಗೋಕಾಕ್ ಕ್ಷೇತ್ರವನ್ನು ಒಂದು ಪ್ರವಾಸಿ ತಾಣವನ್ನು ಮಾಡಲಿಕ್ಕೆ ಸಾಧ್ಯತೆ. ಅದನ್ನೇ ಮಾಡಲಿಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು, ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಏನು ಯೋಜನೆ ತರಬೇಕು ಆ ಕೆಲಸವನ್ನು ನಾವು ನೀವೆಲ್ಲ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೀನಿ. ಇದರ ಜೊತೆಗೆ ಉದ್ಯೋಗಾವಕಾಶಗಳು ಜಾಸ್ತಿ ಆಗಬೇಕು. ಇವತ್ತು ಟೆಕ್ಸ್ಟೈಲ್ ಪಾರ್ಕ್ ಆಗುವಂಥದಕ್ಕೆ ಹೊಸ ಹೊಸ ಉದ್ಯಮಿಗಳನ್ನು ತರುವ ಮುಖಾಂತರ ಇವತ್ತು ಈ ಭಾಗದ ನಮ್ಮ ಯುವಕರಿಗೆ ಬೆಳಗಾವಿ ನಗರದಲ್ಲಿ IT ಪಾರ್ಕನ್ನು ಮಾಡುವ ಮುಖಾಂತರ ಈ ಭಾಗದ ಕಲಿತಂಥ ಯುವಕರಿಗೆ ತಾಂತ್ರಿಕ ಶಿಕ್ಷಣ ಪಡೆದಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಂಥವ್ರಿಗೆ ಇಲ್ಲಿಯೇ ಉದ್ಯೋಗಾವಕಾಶ ಸಿಗುವಂಥ ಒಂದು ಅವಕಾಶ ಕೊಡಬೇಕು. ಅದಕ್ಕೇನು ಬೇಸಿಕ್ ಆಗಿ ಪ್ರಯತ್ನ ಮಾಡಬೇಕು, ಆ ಕೆಲಸವನ್ನು ಒಬ್ಬ ಜನಪ್ರತಿನಿಧಿಯಾಗಿ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ. ಮತ್ತು ಈಗಾಗಲೇ ಅಧಿಕಾರಿಗಳ ಸಭೆ ಕರೆದು ನೂತನವಾಗಿ ನಿಮ್ಮೆಲ್ಲರ ಆಶೀರ್ವಾದ ಲೋಕಸಭಾ ಸದಸ್ಯನಾದ್ಮೇಲೆ ತಕ್ಷಣವೇ ಅಧಿಕಾರಿಗಳ ಸಭೆ ಕರೆದು ಮೀಟಿಂಗ್ ಮಾಡಿ ಯಾವ್ಯಾವ ಜ್ವಲಂತವಾದಂಥ ಸಮಸ್ಯೆ ಇದಾವೆ, ಅಪೂರ್ಣವಾದಂಥ ಸುರೇಶ್ ಅಂಗಡಿಯವರು, ಮಂಗಳ ಅಂಗಡಿಯವರು ಏನು ಹಲವಾರು ಯೋಜನೆಗಳು ತೊಗೊಂಬಂದಿದ್ರು, ಅವು ನೆನಗುದಿಗೆ ಬಿದ್ದಾವ. ಇವತ್ತು ಬೆಳಗಾವಿ, ಕಿತ್ತೂರು, ಧಾರವಾಡ ರೈಲ್ವೆ ಲೈನ್ ಲ್ಯಾಂಡ್ ಅಕ್ವಿಷನ್ ಸಲುವಾಗಿ ಹಂಗ ನಿಂತದ. ಮೊನ್ನೆ DCF ಮೀಟಿಂಗ್ ತೊಗೊಂಡೇನು, ಯಾಕೆ ನಿಂತದ ಎಂತ ಯಾರಿಗೂ ಗುರ್ತಿಲ್ಲ. ರಾಜಕಾರಣ ಅಲಿನೇಷನ್ ಚೇಂಜ್ ಮಾಡ್ಬೇಕಂತ ಹೇಳಿ ಕೆಲವರು ಕೋರ್ಟಿಗೆ ಹೋಗಿದ್ರು, ಅದು ಡಿಸ್ಮಿಸ್ ಆಗಿದೆ. ಇಷ್ಟಾದ್ಮೇಲೂ ಅಕ್ವಿಷನ್ ಇನ್ನೂ ಪೂರ್ಣಗೊಳ್ಳಲಿಲ್ಲ. ಕೇಂದ್ರ ಸರ್ಕಾರ ರೊಕ್ಕ ಕೊಟ್ಟದೆ, ರಾಜ್ಯ ಸರ್ಕಾರ ಅಕ್ವಿಷನ್ ಮಾಡ್ಲಿಕ್ಕೆ ಪೂರ್ಣ ಮಾಡ್ಲಿಕ್ಕೆ ಆಗಿಲ್ಲ. ಅದನ್ನು ಪೂರ್ಣಗೊಳಿಸುವಂಥ ಕೆಲಸ ಇವತ್ತು ಮಾಡಬೇಕಾಗಿದೆ. ರಿಂಗ್ ರೋಡ್ ಬೈಪಾಸ್ ರಸ್ತೆಗಳನ್ನು ನಾವು ಮಾಡಬೇಕಾಗಿದೆ. ಗೋಕಾಕ್ ನಗರಕ್ಕೆ ಇನ್ನೂ ಏನು ಹಲವಾರು ಯೋಜನೆ ತರಬೇಕು, ಆ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಬರುವಂಥ ದಿವಸಗಳಲ್ಲಿ ಇಲ್ಲಿಯ ಪ್ರಮುಖರ ಜೊತೆ, ಇಲ್ಲಿ ವ್ಯಾಪಾರಸ್ಥರು ಇರ್ಬೋದು, ಇಂಡಸ್ಟ್ರಿಸ್ಟ್ ಇರ್ಬೋದು, ಮತ್ತು ಯುವಕರು ಇರ್ಬೋದು, ಅವರೆಲ್ಲರ ಜೊತೆ ನಾನು ಸಮಾಲೋಚನೆ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಬೆಳಗಾವದಲ್ಲಿ ಅಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಜೊತೆ, ಇಂಡಸ್ಟ್ರಿಯಲಿಸ್ಟ್ ಜೊತೆಗೆ, ಕ್ರೀಡಾಯುಧ ಜೊತೆಗೆ, ಮತ್ತು ಯಾರು ಇಂಟೆಲೆಕ್ಚುಯಲ್ ಅಂತ ಇದ್ದಾರೆ ಅವ್ರ ಜೊತೆ ಒಂದು ಸಮಾಲೋಚನೆ ಇಟ್ಕೊಂಡಿದ್ದೀನಿ. ನಾನು ಇಡೀ ದಿವಸ ಬೆಳಗಿಂದ ಸಾಯಂಕಾಲ ಮಠ ಇಟ್ಕೊಂಡು ಸಲಹೆ ಸೂಚನೆ ತಗೊಂಡು ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರ, ಬೆಳಗಾವಿ ನಗರ ಇರ್ಬೋದು, ಬೆಳಗಾವಿ ಲೋಕಸಭಾ ಕ್ಷೇತ್ರ ಇರ್ಬೋದು, ಒಂದು ಮಾದರಿಯಾದಂಥ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ಏನೇನು ತಯಾರು ಮಾಡಬೇಕು, ಒಂದು ವಿಷನ್ ಡಾಕ್ಯುಮೆಂಟ್ ಅದನ್ನು ಮಾಡುವಂಥ ಕೆಲಸವನ್ನು ಆದಷ್ಟು ಬೇಗನೆ ನಾನು ಮಾಡ್ತೀನಿ ಅನ್ನೋಂಥ ಮಾತನ್ನು. ಇದರ ಮುಖಾಂತರ ಇವತ್ತು ಜನರ ಋಣವನ್ನು ತೀರಿಸುವಂಥ ಕೆಲಸ ನಾವು ಮಾಡಬೇಕು. ಜನ ನಮ್ಮ ಮೇಲೆ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಟಾರಲ್ಲ, ಅದಕ್ಕೆ ನಾವೇನು ಪ್ರತಿಫಲ ಕೊಡೋದು? ಜನಸೇವಕನಾಗಿ ಈ ಎಲ್ಲ ಕೆಲಸಗಳನ್ನ ಮಾಡೋ ಮುಖಾಂತರ ಆಯ್ತು, ಜನ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ, ನಿಮ್ಮ ಒಂದು ವಿಶ್ವಾಸಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನಾ ಈ ಕೆಲಸ ಮಾಡ್ತೀನಿ ಅನ್ನುವಂಥದ್ದು ಭರವಸೆ ಕೊಡುವಂಥದ್ದು. ಮತ್ತು ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇದೆ, ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇದೆ. ನರೇಂದ್ರ ಮೋದಿಜಿಯವರು ಇನ್ನಿತರ ಹಿರಿಯ ಸಚಿವರ ಜೊತೆ ನೇರವಾಗಿ ಭೇಟಿಯಾಗಿ ಇವತ್ತು ಈ ಭಾಗದ ಅಭಿವೃದ್ಧಿ ಕಳಸಾ ಬೌಂಡರಿ ಐತಿ, ಇನ್ನೂ ಪೆಂಡಿಂಗ್ ಅದ. ಅದು ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗ್ತದೆ. ಅಂಥ ಯೋಜನೆಯನ್ನು ಜಾರಿಗೆ ತರುವಂಥದ್ದು, ಮಲಪ್ರಭಾಗೆ ಕಳಸಾ ಬೌಂಡರಿಯಿಂದ ನೀರನ್ನು ಹರಿಸುವಂಥ ಕೆಲಸ ಮಾಡಬೇಕಾಗಿದೆ. ಇವೆಲ್ಲ ಏನು ಕನಸಿದಾವೋ ಅದನ್ನು ನನಸು ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಯಾವಾಗಲೂ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸಿದರೆ. ಮತ್ತು ಈಗೇನು ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದು, ನಾವೇ ಅಧಿಕಾರಕ್ಕೆ ಬಂದುಬಿಡ್ತೇವೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟರು, ಆಗಲಿಲ್ಲ. ಅವರು ಭ್ರಮ ನಿರಸನಾಗಿದ್ದಾರೆ. ಹೀಗಾಗಿ ಇವತ್ತು ಅಮೇರಿಕದಲ್ಲಿ ಒಬ್ಬ ಹೇಳಿಕೆ ಕೊಟ್ಟ, ಮಸ್ಕ್ ಅಂತ ಹೇಳಿ, ಆತ ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ದೊಡ್ಡ ಶ್ರೀಮಂತ ಅಲೈನ್ ಮಸ್ಕ್ ಅಂತ ಹೇಳಿ ಆತ ಒಂದು ಹೇಳಿಕೆ ಕೊಡ್ತಾನೆ.
EVM ಮಷೀನ್ ಬಗ್ಗೆ ಸಂಶಯ ಇದೆ ನನಗಂತೇಳಿ. ಅದಕ್ಕೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ಇಮಿಡಿಯೇಟ್ಲಿ ಸಪೋರ್ಟ್ ಮಾಡ್ತಾರೆ. ಹೌದು, ಅವ ಹೇಳಿದ ಕರೆಕ್ಟ್ ರೀ, ಯಾಕೆ ನೀವು ಸೋತಿರಲ್ಲ. ಹಾಗೆ ಕರ್ನಾಟಕದೊಳಗೆ EVM ಮಷೀನ್ ಯಾಕೆ ಸಂಶಯ ಬರಲಿಲ್ಲ ನೀವು ಅಧಿಕಾರಕ್ಕೆ ಬಂದಾಗ? ಅವಾಗ ನಮಗೆ ಮಸ್ಕಂತ ನೆನಪಾಗಲಿಲ್ಲ. ಇವತ್ತಲ್ಲಿ ಮೋದಿಯವರು ಅಧಿಕಾರಕ್ಕೆ ಬಂದರು, ನೀವು ಮತ್ತೆ ಅಧೋಗತಿಗೆ ಹೋದ್ರಿ, ಪ್ರತಿಪಕ್ಷದಲ್ಲಿ ಕುಂದಿರುವಂಥ ಪರಿಸ್ಥಿತಿ ಬಂತು. ಈಗ ಹೇಳ್ತೀರಿ ಹೌದ್ರಿ ಆ ಅಮೆರಿಕದ ವ್ಯಕ್ತಿ ಹೇಳಿದ ಕರೆಕ್ಟ್ ರೀ ಅಂತ. ಹಾಗಾದ್ರೆ ಕರ್ನಾಟಕದ ರಿಸಲ್ಟ್ ಬಂದಾಗ ಹೇಳ್ಬೇಕಾಗಿತ್ತಲ್ಲ ಇದನ್ನ, ಯಾಕೆ ಹೇಳಿಲ್ಲ? ತೆಲಂಗಾಣದ ರಿಸಲ್ಟ್ ಬಂದಾಗ ಹೇಳ್ಬೇಕಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಅದಕ್ಕಾಗಿ ಈ ರೀತಿ ಗೊಂದಲ ನಿರ್ಮಾಣ ಮಾಡುವಂಥ ಕೆಲಸವನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಜನಮನ್ನಣೆ ಅವ್ರಿಗೆ ಹೋಗಿದೆ. ಬಹುಶಃ ಅವರು ಜೀವನದಲ್ಲಿ ಇನ್ನು ಮುಂದೆ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಇಲ್ಲೇನೋ ಅಕಸ್ಮಾತ್ ಬಂದಾರ, ಅದು ಯಾವಾಗ ಏನಾಗೋದು ಗೊತ್ತಿಲ್ಲ. ಅದು ರಮೇಶ್ ಜಾರಕಿಹೊಳಿ ಹೇಳ್ಬೇಕಂತ ನಾ ಏನು ಹೇಳೋದು. ಅದಕ್ಕಾಗಿ ಇವತ್ತು ಏನಾಗ್ತದೆ ಹೇಳಕ್ ಬರೋದಿಲ್ಲ. ಆ ಪರಿಸ್ಥಿತಿ ಇದೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ಸಿನ ಶಾಸಕರಲ್ಲೇ ಅಪಸ್ವರ ಚಾಲೂ ಆಗಿದೆ. ಅದಕ್ಕೆ ಈ ರೀತಿಯಾದಂಥ ಪರಿಸ್ಥಿತಿ ರಾಜ್ಯದಲ್ಲಿ. ಅದಕ್ಕೆ ಕೇಂದ್ರದಲ್ಲಿ ನಮ್ಗೆ ಗಟ್ಟಿಮುಟ್ಟಾದ ಸರ್ಕಾರ ಇದೆ, ರಾಜ್ಯದಲ್ಲಿ ಏನೋ ಕೆಲಸ ಮಾಡ್ಕೊಂಡು ಬರುವಂಥ ಹಠ ಇದೆ ನಮಗೆ. ಆ ಕೆಲಸವನ್ನು ನಾವು ಮಾಡ್ತೇವೆ. ಮತ್ತು ಈ ರೀತಿ ಕಾಂಗ್ರೆಸ್ಸಿನ ಸುಳ್ಳು ಬೆದರಿಕೆ, ಇದಕ್ಕೆ ನಾವು ಯಾರೂ ಕಿವಿಗೊಳ್ಳಲಾರ್ದ್ರಿ. ಮೋದಿಯವರ ನಾಯಕತ್ವವನ್ನು ಯಾವ ರೀತಿ ಬೆಂಬಲ ಕೊಟ್ಟಿದ್ರಿ, ಆ ನಾಯಕತ್ವ ಬೆಂಬಲಿಸಿ ಮುಂದೆ ಬರುವಂಥ ದಿವಸಗಳಲ್ಲಿ ಈ ಭಾಗದಲ್ಲಿ ಏನೇನೋ ಅಭಿವೃದ್ಧಿ ಕೆಲಸ ಮಾಡಬೇಕು, ಆ ಕೆಲಸವನ್ನು ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು 26,000ಕ್ಕೂ ಹೆಚ್ಚು ಮತಗಳನ್ನು ಗೋಕಾಕದ ಜನತೆ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದರೆ. ನಿಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ರಮೇಶ್ ಜಾರಕಿಹೊಳಿ ಅಭಿನಂದನೆ ಸಲ್ಲಿಸ್ತೇನೆ. ಇದರ ಮುಖಾಂತರ ಒಂದು ಹೆಚ್ಚಿನ ಶಕ್ತಿ ಕೊಟ್ಟಿದ್ರಿ. ಮುಂದೆ ಬರುವಂಥ ದಿವಸಗಳಲ್ಲಿ ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿ ನಾನು 4 ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.